ಜಮೀನಿಗೆ ಬದಲಾಗಿ 50:50 ಅನುಪಾತದಲ್ಲಿ ಬೇರೆ ಕಡೆ ದುಬಾರಿ ಬೆಲೆ ಬಾಳುವಂತಹ ಜಾಗದಲ್ಲಿ 14 ಸೈಟ್ಗಳು ಸುಮಾರು 54 ಕೋಟಿ ರೂಪಾಯಿಗಳು ಬೆಲೆ ಬಾಳುವಂತಹ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಫ್ಯಾಮಿಲಿಯವರು ಎನ್ನುವ ಆರೋಪದ ಹೊರತಾಗಿ ಅದು ಬಿಟ್ಬಿಡೋಣ. ಈಗ ಅದೊಂದು ಬೇರೆ ಕೇಸ್. ಅದು ನಿವೇಶನ ಪಡ್ಕೊಂಬಿಟ್ರಂತೆ ಇವರು. ಆ ಜಮೀನೇ ಅವ್ರದ್ದಾಗಿರಲಿಲ್ಲ, ಮುಡಾದೇ ಜಮೀನು, ಅವ್ರಿಗೆ ಈ ಜಮೀನಂತ ಇವ್ರು ಕೊಟ್ಟಂಗೆ ಮಾಡಿ ಅದಕ್ಕೆ ಇವರೇ ಪರಿಹಾರವನ್ನು ಪಡ್ಕೊಂಡು ಬದಲಿಯಾಗಿ ನಿವೇಶನವನ್ನು ಕೂಡ ತೊಗೊಂಡ್ರಲ್ಲ. ಇದೊಂದು ಹಗರಣದ ಒಂದು ಭಾಗ. ಈ ಮುಡ ಹಣನೇ ದುರ್ಬಳಕೆ ಮಾಡಿಕೊಂಡ್ರು ಸಿದ್ದರಾಮಯ್ಯ ಅವರು ಅಂತ ಕೂಡ ಒಂದು ದೂರು ಕೇಳಿ ಬಂದಿದೆ. ಈ ದೂರಿಗೆ ಸಂಬಂಧಪಟ್ಟಂತೆ ಈ ದೂರನ್ನು ಮೈಸೂರಿನ PS ನಟರಾಜ್ ಅವರು ಏನು ಮಾಡ್ತಾರೆ, ರಾಜಭವನಕ್ಕೆ ತಲುಪಿಸ್ತಾರೆ. ಈ ಥರ ಆಗಿದೆ ಸ್ವಾಮಿ, ಒಂದಲ್ಲ ಎರಡಲ್ಲ 387 ಕೋಟಿ ರೂಪಾಯಿಗಳನ್ನು ವರುಣಾ ಕ್ಷೇತ್ರಕ್ಕೆ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರಗಳಿಗೆ CM ಸಿದ್ದರಾಮಯ್ಯ ಅವರ ಮೌಖಿಕ ಆದೇಶದ ಮೇರೆಗೆ ಹಣ ಅಲ್ಲಿ ಬಳಸ್ಕೊಂಡು ಕಾಮಗಾರಿ ಮಾಡಿಸಿದ್ದಾರೆ ಇವರು. ಮುಡ ಹಣಕ್ಕೂ ಅಲ್ಲಿಗೂ ಸಂಬಂಧ ಇರಲಿಲ್ಲ ಸ್ವಾಮಿ. ಅವರ ಕ್ಷೇತ್ರದ ಉದ್ಧಾರಕ್ಕೆ ಮುಡ ಹಣ ಬೇಕಾಗಿತ್ತಾ? ಮುಡದಲ್ಲಿದ್ದಂಥ ಹಣನೇ ಕಡಿಮೆ, ಮುಡದಲ್ಲಿ ಹಣನೇ ಇರಲಿಲ್ಲ. ಅದರ ಮಧ್ಯೆ ಈ ತರಹ ಇದ್ದಂಥ ಹಣವನ್ನು ಕೂಡ ಇಂಥ ಕಡೆಗೆ ಇವರು ಬಳಸ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಮತ್ತು ವರುಣಾ ಕ್ಷೇತ್ರದ ಪಾಲಾಗಿದೆಯಾ ಹಾಗಾದರೆ ಮುಡಾದ ಹಣ? ಮೈಸೂರು ಮುಡಾಗೆ ಸೇರಿದಂತಹ 387 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಿದ್ದರಾಮಯ್ಯ ಅವರ ಆದೇಶವನ್ನು ಇಟ್ಟುಕೊಂಡು, ಮೌಖಿಕ ಆದೇಶವನ್ನು ಇಟ್ಟುಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದೂರು ಕೇಳಿಬಂತು. ಇದೇ ದೂರಿಗೆ ಸಂಬಂಧಪಟ್ಟಂತೆ CBI ತನಿಖೆ ಆಗಬೇಕು ಸ್ವಾಮಿ ಅಂತ ಕೂಡ PS ನಟರಾಜ್ ಮೈಸೂರು ಇವರೇನು ಮಾಡ್ತಾರೆ, ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ರಾಜ್ಯಪಾಲರು ಈ ದೂರು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಎಲ್ಲವನ್ನೂ ಇಟ್ಕೊಂಡು ಅವರೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರಲಿಲ್ಲ. ಇದನ್ನು ರಾಜ್ಯಪಾಲರು ಏನು ಮಾಡ್ತಾರೆ, CS ಪತ್ರ ಬರೀತಾರೆ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಅವರಿಗೆ ಈ ಪತ್ರವನ್ನು ಬರೆದು ಕೇಳ್ತಾರೆ, ಈ ಥರ ದೂರು ಬಂದಿದೆಯಲ್ಲ, ಏನಿದು? ಸಿನ್ಸ್ ದ ಅಲಿಗೇಷನ್ ಈಸ್ ಆಫ್ ಸೀರಿಯಸ್ ಇನ್ ನೇಚರ್, ಇಟ್ ಈಸ್ ಡೈರೆಕ್ಟೆಡ್ ಟು ಲುಕ್ ಇನ್ ಟು ದಿ ಮ್ಯಾಟರ್ ಆ್ಯಂಡ್ ಸಬ್ಮಿಟ್ ದ ಡೀಟೇಲ್ಡ್ ರಿಪೋರ್ಟ್ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸ್ ಅಟ್ ದ ಅರ್ಲಿಯಸ್ಟ್. ಅವ್ರು ಹೇಳೋದಿಲ್ಲ ಏನು ಅಂದರೆ, ಇಲ್ಲಿ ಏನಾಗಿ ಈ ಥರ ದೂರು ಬಂದಿದೆ, 387 ಕೋಟಿ ರೂಪಾಯಿಗಳನ್ನು ಇವರೇನೋ ಬೇರೆ ಬೇರೆ ಕಡೆಗೆ ಬಳಸಿದ್ದಾರಂತೆ. ಇದೊಂದು ಗಂಭೀರ ಪ್ರಕರಣ, ಗಂಭೀರ ವಿಚಾರ ಆಗಿರೋ ಕಾರಣದಿಂದಾಗಿ ಇದ್ರ ಬಗ್ಗೆ ಕೂಡಲೇ ಗಮನಹರಿಸಿ ಸವಿಸ್ತಾರವಾದಂಥ ವರದಿಯನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೊಡಬೇಕು ಅಂಥೇಳಿ CS ಕೇಳಿದ್ದಾರೆ ರಾಜ್ಯಪಾಲರು. ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5ನೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ PS ನಟರಾಜ್ ಅಂತ ಹೇಳ್ತಾ ಇದ್ರಲ್ಲ, ಆ PS ನಟರಾಜ್ ಅವರನ್ನೇ ಇದೀಗ ನಾವು ಮಾತಾಡಿಸ್ತಾ ಇದ್ದೀವಿ. ಸ್ಟ್ರೈಟ್ ಅವೇ ಫ್ರಮ್ ಮೈಸೂರಿಂದ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ ನಾನು. ಇದೇನು ಕೇಸ್ ಇದು, ಈ 387 ಕೋಟಿ ಕಥೆ ಏನು ಅಂತೇಳಿ. ನಮಸ್ಕಾರ ನಟರಾಜ್ ಸರ್, ಈ ಒಂದು ಡಿಬೇಟ್ಗೆ ಸ್ವಾಗತ ನಿಮಗೆ. ನಟರಾಜ್ ಅವರೇ ಸರ್ ನಮಸ್ಕಾರ. ಹೇಗಿದ್ದೀರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ ಸರ್. ಫೈನ್. ನನ್ನ ಪ್ರಶ್ನೆ ಇಷ್ಟೇನೆ, ರಾಜ್ಯಪಾಲರ ಮಾಧ್ಯಮಗಳು ಎಲ್ಲ ನಮ್ಮ ಸಂಸ್ಥೆ ನಮಗೆ ರಾಜ್ಯಪಾಲರ ಪತ್ರ ನಾವು ಗಮನಿಸ್ತಾ ಇದ್ವಿ. ರಾಜ್ಯಪಾಲರು CSಗೆ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ವಿಚಾರ ಇಷ್ಟೇನೆ, ಈ ಥರ PS ನಟರಾಜ್ ಅನ್ನೋರು ಮುಡಾದಲ್ಲಿ 387 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಅವರ ಮೌಖಿಕ ಆದೇಶದ ಮೇರೆಗೆ ವರುಣಾಗೆ ಶ್ರೀರಂಗಪಟ್ಟಣಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಮುಡಾದಲ್ಲಿ ಹಣನೇ ಇರಲಿಲ್ಲ, ಇದು ಹೇಗೆ ಬಳಸಿದ್ರು, ನನಗೆ ಡೀಟೇಲ್ಡ್ ರಿಪೋರ್ಟ್ ಬೇಕು ಅಂತ. ಇದರಲ್ಲಿ ದೂರುದಾರರು ಬಂದು PS ನಟರಾಜ್, ಅರ್ಥಾತ್ ನೀವೇ. PS ನಟರಾಜ್ ನೀವೇನೆ, ನಿವೃತ್ತ ಅಸಿಸ್ಟೆಂಟ್ ಡೈರೆಕ್ಟರ್ ನೀವು ಮುಡಾಗೆ ಅಲ್ವಾ? ಹೌದು ಸರ್. ಏನು ದೂರಿದ್ದು? ಇದನ್ನು CBI ಕೊಡಿ ಅಂತ ಕೇಳಿದ್ದೀರಿ ನೀವು. ಯಾವ ಥರ ಇದು ಅಂತ? ಸರ್, ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ರೀತಿಯ ರಚಿತವಾಗಿದೆ. ಇದು ಕೇವಲ ಒಂದು ನೂತನ ಬಡಾವಣೆಗಳನ್ನು ರಚನೆ ಮಾಡಲು ಉದ್ದೇಶಿಸಿ ಆ ಒಂದು ಜವಾಬ್ದಾರಿಯನ್ನು ನೀಡುವಂಥ ಕಾಯ್ದೆ. ಓಕೆ. ಅದರ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಪ್ರಾಧಿಕಾರ ರಚನೆಯಾಗಿದೆ. ಅದೇ ರೀತಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಹಿಂದೆ ಇದ್ದ CITB ಎಂಬ ಸಂಸ್ಥೆಯನ್ನು ಪರಿವರ್ತಿಸಿ ಪ್ರಾಧಿಕಾರ ಅಂತ ಮಾಡಲಾಗಿದೆ. ನಮಗೆ ಆ ಕಾಯ್ದೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ, ಮೈಸೂರು ನಗರದ ಬಡಾವಣೆಗಳನ್ನ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಸೂರು ಮತ್ತು ನಿವೇಶನ ನೀಡುವಂಥ ಒಂದು ಸಂಸ್ಥೆಯಾಗಿರುತ್ತೆ ಕಾಯ್ದೆ ಪ್ರಕಾರ. ಈಗ ಯಾವುದೇ ಒಂದು ಬಡಾವಣೆ ರಚನೆ ಮಾಡಬೇಕಾದರೂ ಸೆಕ್ಷನ್ 15 ಏನಿದೆ ಕಾಯ್ದೆಯಲ್ಲಿ, ಸೆಕ್ಷನ್ 15 ಇದೆ. 15 ಪ್ರಕಾರನೇ ನಾವು ಕಾಮಗಾರಿಗಳನ್ನ ಅಂದರೆ ಬಡಾವಣೆಗಳನ್ನು ರಚನೆ ಮಾಡಬೇಕಾಗುತ್ತೆ.
ಈ ಪ್ರಾಧಿಕಾರಗಳು ಒಂದು ನಿರ್ಮಾಣ ಸಂಸ್ಥೆ, ಹಾಗೆಯೇ ನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿ ಇವೆಲ್ಲ ನಿರ್ವಹಣಾ ಸಂಸ್ಥೆ. ಅವರು ಏನು ಬಡಾವಣೆ ಇರುತ್ತೆ, ಏನು ನಗರ ಇರುತ್ತೆ ಅದನ್ನು ನಿರ್ವಹಣೆ ಮಾಡೋದು, ನಾವು ನಿರ್ಮಾಣ ಮಾಡೋದು. ಇವೆರಡೂ ವ್ಯತ್ಯಾಸನ ನಾನು ಸಾರ್ವಜನಿಕರಿಗೆ ತಿಳಿಯಪಡಿಸ್ತೇನೆ. ಅದೇ ರೀತಿ ಏನು ಬಡಾವಣೆಗಳು ರಚನೆ ಆಗಬೇಕೋ ಅದನ್ನು ಈ ಕಾಯ್ದೆ ಪ್ರಕಾರನೇ ಮಾಡಬೇಕು. ನಮಗೆ ಆ ಕಾಯ್ದೆ ಪ್ರಕಾರ ಒಂದು ಸಲ ಬಡಾವಣೆ ಮಾಡಿದ್ರೆ ಎರಡನೇ ಬಾರಿ ಅಲ್ಲಿ ಒಂದು ಡಾಂಬರ್ ಹಾಕ್ಲಿಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ಬಡಾವಣೆ ಮಾಡೋದಷ್ಟೇ ಕೆಲಸ ನಿಮ್ಮದು. ಹಾಗಾಗಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೇ ಸರ್, ಅದು ಬಿಟ್ಟರೆ ಯಾವುದೂ ಸಹ ನಿರ್ವಹಣೆ ಮಾಡೋಂಗಿಲ್ಲ. ಇವನ್ ಒಂದು ಮ್ಯಾನ್ಯುವಲ್ ಕಟ್ಕೊಳ್ತು ಅಂದ್ರೂ ಸ್ಥಳೀಯ ಸಂಸ್ಥೆಗೆ ಹೇಳಿ ನಾವು ಕ್ಲೀನ್ ಮಾಡಿಸ್ಬೇಕು. ಬಡಾವಣೆ ನಿರ್ಮಾಣ ಆದ ತಕ್ಷಣವೇ ನೆಕ್ಸ್ಟ್ ವರ್ಷನೇ ಅದನ್ನು ಸ್ಥಳೀಯ ಸಂಸ್ಥೆಗೆ ವರ್ಗಾಯಿಸಬೇಕು. ಇದು ಕಾನೂನು. ಈ ಕಾನೂನನ್ನ ಹೊರತುಪಡಿಸಿ ನಮ್ಮ ಪ್ರಾಧಿಕಾರದಲ್ಲಿ ಈ ಹಿಂದೆ ಸರ್ಕಾರದ ಅನುಮೋದನೆಯನ್ನು ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳು ಅಂದರೆ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆದರೆ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆ ರೀತಿ ಮನೋಭಾವನೆನ ಇವರು ಇಟ್ಕೊಂಡಿದ್ದಾರೆ ನಮ್ಮ ಪ್ರಾಧಿಕಾರದಲ್ಲಿ. ಹೀಗೆ ಕಳೆದ ಒಂದು ಸಾಲಿನಲ್ಲಿ ಬೊಮ್ಮಾಯಿಯವರು ಸರ್ಕಾರದಲ್ಲಿ ಇದ್ದಾಗ 377 ಕೋಟಿಗೆ ಹಳ್ಳಿಗಳಲ್ಲಿ ಕಾಮಗಾರಿ ಮಾಡಲಿಕ್ಕೆ ಅನುಮತಿಯನ್ನು ಕ್ಯಾಬಿನೆಟಲ್ಲಿ ಇಟ್ಟು ತಗೋತಾರೆ. ಅದನ್ನು ಇವರು ಏನು ಮಾಡ್ತಾರೆ, ವೆಚ್ಚ ಮಾಡಿಬಿಡ್ತಾರೆ. ಆ ಕಾಮಗಾರಿಗಳು ಈಗ ಪ್ರಸ್ತುತ ಸರ್ಕಾರದ ಅವಧಿನಲ್ಲಿ ನಡೆಯುತ್ತೆ. ಅವರ ಪೀರಿಯಡಲ್ಲಿ ಅನುಮೋದನೆ ಸಿಗುತ್ತೆ, ಟೆಂಡರ್ ಕರೆಯುತ್ತೆ. ಅದಾದ ಮೇಲೆ ಅದು ಪೂರ್ಣಗೊಳ್ಳೋ ಮೊದಲೇ ಮತ್ತೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಆದೇಶ ಅಂತ ಒಂದು ವಿಷಯವನ್ನು ಇಟ್ಕೊಂಡು ವರ್ಣಾ ಕ್ಷೇತ್ರದಲ್ಲಿ ಸುಮಾರು ಒಂದು 18 ಹಳ್ಳಿಗೆ, ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಒಂದು 10 ಹಳ್ಳಿಗೆ ಅನುಮೋದನೆಯನ್ನು ಕೊಡ್ತಾರೆ, ನಿರ್ಣಯ ಕೈಗೊಳ್ತಾರೆ. ಅದನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ಆ ಸರ್ಕಾರದಲ್ಲಿರುವ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಹ ಅದನ್ನು ಪರಿಶೀಲನೆ ಮಾಡಿ ಇದು ಹಳ್ಳಿನಲ್ಲಿ ಕಾಯ್ದೆ ಪ್ರಕಾರ ನಿಮ್ಗೆ ಅವಕಾಶ ಇಲ್ಲ ಅಂತ ಕಳಿಸೋ ಬದಲು ಅದನ್ನು ಕ್ಯಾಬಿನೆಟ್ಗೆ ಇಡ್ತಾರೆ. ನಾವು ಮೊದಲು ಏನು ತಿಳ್ಕೊಂಡಿದ್ದೋ ಅಂದರೆ, ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅಂದರೆ ಇವರು ಸುಳ್ಳು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಒಂದಷ್ಟು ಕಾಮಗಾರಿ ಮಾಡಿ ಇವರು ಏನೋ ಒಂದು ಲಾಭ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ ಆಗಿತ್ತು. ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಕ್ರಮ ತಗೊಳ್ದೇನೆ ಬೇಸರ ಪಟ್ಕೊಂಡು ಸುಮ್ಮನಿದ್ದು. ಈ 377 ಕೋಟಿ ಮುಂಚಿನ ಕಾಮಗಾರಿ ಇದೆಯಲ್ಲ, ಆ ಕಾಮಗಾರಿನ ಪ್ರತಿಭಟಿಸಿ ನಾನು 3 ದಿವಸ ನಮ್ಮ ಸಂಸ್ಥೆ ಮುಂಭಾಗದಲ್ಲಿ ಬೂಟ್ ಪಾಲಿಷ್ ಮಾಡೋ ಮೂಲಕ ಪ್ರತಿಭಟನೆ ಸಹ ಮಾಡಿರ್ತೀನಿ. ಆ ನಂತರ ಇವರು ಮಾಡಿದಾಗ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಅಂತಂದರೆ ಇದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಟು ಒಂದು ಅದರಲ್ಲೂ ಅನುಮೋದನೆ ಪಡ್ಕೊಳ್ತಾರೆ. ನಂತರ ಅದು ಪೇಪರ್ನಲ್ಲಿ ನೋಡಿಬಿಟ್ಟು ನಮ್ಮ ಭಾಳ ಬೇಸರ ಆಗುತ್ತೆ ಸರ್. ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ಕೋರ್ಕೊಳ್ತೀನಿ, ದಯವಿಟ್ಟು ಈಗಾಗಲೇ 377 ಕೋಟಿ ಖರ್ಚು ಮಾಡಿದ್ದೀರಾ, ಈಗ ಮತ್ತೆ 40 + 15 55 ಕೋಟಿಗೆ ತಗೊಂಡು 78 ಕೋಟಿಗೆ ಟೆಂಡರ್ ಕರೆದಿದ್ದೀರಾ. ದುಡ್ಡು ಎಲ್ಲಿದೆ? ನೀವು ಕಾನೂನು ಉಲ್ಲಂಘಿಸಿ ಕೆಲಸ ಮಾಡ್ತಾ ಇದ್ದೀರಿ ಅಂದಾಗ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದವರು ಈಗ ಮೊನ್ನೆ ಟೆಂಡರ್ ಕರೆದು ಆ ಟೆಂಡರ್ನ ನಾವು ಅಲಾಟ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹಾಗಾಗಿ ನಾನು ಇವರು ಮಾತಿನಂಗೆ ನಡ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ದೂರು ಕೊಡ್ತೀನಿ ಸರ್.